ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನ್ ನೋಡಾತಿದ್ವಿ ಅಂತ ಹೇಳಿದ್ರೆ ನಾವು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಪಾಠದಲ್ಲಿ ವರ್ಜಿಸುವ ವಿಧಾನವನ್ನ ನೋಡ್ತಿದ್ವಿ. ನಾವು ಹಿಂದಿನ ವಿಡಿಯೋದೊಳಗೆ ಏನ್ ನೋಡಿದ್ವಿ, ಯಾವ ಟೈಪ್ ಫಸ್ಟ್ ಟೈಪ್ ಅನ್ನ ನೋಡಿದ್ವಿ. ಅಲ್ಲಿ ಏನಿರ್ತಾ ಇತ್ತು ಅಂತ ಹೇಳಿದ್ರ ಎಕ್ಸ್ ಮತ್ತು ವಾಯ್ ನ ಸಹಗುಣಕಗಳು ಸೇಮ್ ಇರ್ತಾ ಇದ್ವು ಮತ್ತು ಚಿಹ್ನೆಗಳು ವಿರುದ್ಧವಾಗಿರ್ತಾ ಇದ್ವು. ಇಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರ ಎಕ್ಸ್ ಮತ್ತು ವಾಯ್ ಒಳಗ ಯಾವ್ದಾದ್ರು ಒಂದು ಸಹಗುಣಕವನ್ನ ಸೇಮ್ ಕೊಡ್ತಾರ ಮತ್ತು ಚಿಹ್ನೆಯನ್ನು ಸಹ ಸೇಮ್ ಇಟ್ಬಿಟ್ಟಿರ್ತಾರೆ ಎರಡು ಕಡೆ. ಅಲ್ಲಿ ಅಪೋಸಿಟ್ ಚಿಹ್ನೆಗಳು ಇರ್ತಿದ್ವು. ಇಲ್ಲಿ ಏನಿರ್ತಿದ್ವು, ಸಮ ಚಿಹ್ನೆಗಳು ಇರ್ತಾವ. ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಪ್ಲಸ್ ಇರುತ್ತೆ, ಮೈನಸ್ ಇದ್ರೆ ಮೈನಸ್ ಮೈನಸ್ ಇರುತ್ತೆ. ಹಿಂಗಿದ್ದಾಗ ನಾವೇನ್ ಮಾಡ್ಬೇಕು ಅನ್ನೋದನ್ನ ನೋಡೋದು. ಫಸ್ಟ್ ಏನ್ ಮಾಡೋದು, ಫಸ್ಟ್ ಸ್ಟೆಪ್ ಒಳಗ ವರ್ಜಿಸಿದ ಅಂದಾಗ ಕೊಟ್ಟಿರುವಂತಹ ಸಮೀಕರಣಗಳನ್ನ ನಾವೇನ್ ಮಾಡ್ಕೊಂತೀವಿ, ಒಂದ್ರ ಕೆಳಗೆ ಒಂದ್ ಬರ್ಕೊಂತೀವಿ. 2x ಪ್ಲಸ್ 3y ಇಸ್ ಈಕ್ವಲ್ ಟು 7, 2x ಪ್ಲಸ್ y ಇಸ್ ಈಕ್ವಲ್ ಟು 5. ಕೊಟ್ಟಿರುವಂತಹ ಸಮೀಕರಣಗಳನ್ನ ಏನ್ ಮಾಡ್ತೀವಿ, ಒಂದ್ರ ಕೆಳಗೆ ಒಂದ್ ಬರ್ಕೊಂತೀವಿ. ಈಗ ಹೋಲಿಕೆಯನ್ನ ಮಾಡ್ತೀವಿ. 2x ಎಕ್ಸ್ ನ ಸಹಗುಣಕ 2 ಐತಿ, ಇಲ್ಲಿ 2 ಐತಿ. ಚಿಹ್ನೆಯನ್ನು ನೋಡ್ಕೊಂತೀವಿ, ಸೇಮ್ ಐತಿ. ಮತ್ತು ಏನ್ ಮಾಡ್ತೀವಿ, ಚಿಹ್ನೆ ಸೇಮ್ ಇದ್ದಾಗ ಮತ್ ಮುಂದೆ ನೋಡ್ತೀವಿ ಏನಾದ್ರೂ ಚಿಹ್ನೆ ಅಪೋಸಿಟ್ ಐತಿ, ಅಲ್ಲಿ ಕೊಟ್ಟಿರುವಂತಹ ವಾಯ್ ನ ಸಹಗುಣಕನು ಸೇಮ್ ಐತಿ ನೋಡ್ಕೋತೀವಿ. ವಾಯ್ ನ ಸಹಗುಣಕ ಇಲ್ಲಿ 3 ಐತಿ, ಇಲ್ಲಿ ಏನೈತಿ, ಏನಿಲ್ಲ ಅಂದ್ರೆ 1 ಇರತ್ತ. 3 ಮತ್ತು 1 ಸಮಾನ. ಇದ ಸಹಗುಣಕ ಬೇರೆ, ಇದ ಬೇರೆ. ಹಂಗಿದ್ರೆ ನಾವೇನ್ ಮಾಡ್ಬೇಕು ಇಂತ ಟೈಮ್ ಒಳಗ ಅಂತ ಹೇಳಿದ್ರ, ಅಲ್ಲ ಏನ್ ಮಾಡ್ತಾ ಇದ್ವಿ, ಕೂಡಿಸುವುದನ್ನ ಮಾಡ್ತಿದ್ವಿ. ಇಲ್ಲೇ ಗಣಿತದ ಒಂದು ಪ್ರಕ್ರಿಯೆ ಯಾವ್ದಂತ ಹೇಳಿದ್ರ ಕಳಿಬೇಕು, ಇಲ್ಲಿ ವ್ಯವಕಲನ ಮಾಡ್ಬೇಕು. ಕಳಿ ಚಿಹ್ನೆಯನ್ನ ಇಲ್ಲಿ ಹಾಕಿ ಏನ್ ಮಾಡ್ಕೋಬೇಕು, ಕೆಳಗಿರುವಂತಹ ಸಮೀಕರಣ ಇಲ್ಲಿ ಯಾವ ಸಮೀಕರಣವನ್ನ ತಗೊಂಡಿವಿ ಅದು ಸಮೀಕರಣದ ಚಿಹ್ನೆಗಳನ್ನ ಅದಲು ಬದಲು ಮಾಡ್ಬೇಕು. ಇಲ್ಲಿ ಪ್ಲಸ್ ಇದ್ರ ಮೈನಸ್ ಮಾಡ್ಬೇಕು, ಪ್ಲಸ್ ಇತ್ತು ಮೈನಸ್, ಇಲ್ಲಿ ಪ್ಲಸ್ ಇದೆ, ಏನ್ ಮಾಡ್ಬೇಕು, ಅದನ್ನ ಮೈನಸ್ ಅಂತ ಚಿಹ್ನೆಯನ್ನ ಬದಲು ಮಾಡ್ಬೇಕು. ಇದೇನಂತಂದ್ರ ಮುಖ್ಯ ಹಂತ ಇದ್ರೊಳಗೆ. ಎರಡನೇ ಟೈಪ್ ಯಾವ್ದಪ್ಪ ಅಂತ ಹೇಳಿದ್ರೆ ವರ್ಜಿಸೋದ್ರಲ್ಲ ಇಲ್ಲ, ಅಲ್ಲಿ ಕೂಡ್ಸೋದ್ ಮಾಡ್ತಿದ್ವಿ, ಇಲ್ಲಿ ಏನ್ ಮಾಡ್ಬೇಕು, ಕಳಿದ್ ಮಾಡ್ಬೇಕು. ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋಬೇಕು ನಾವು. ಚಿಹ್ನೆಗಳನ್ನ ಚೇಂಜ್ ಮಾಡಿದ್ಮೇಲೆ ಇದು ಪ್ಲಸ್ 2x ಇದ್ದಿದ್ದು ಮೈನಸ್ 2x ಆಯ್ತು, ಇದು ಪ್ಲಸ್ y ಇದ್ದಿದ್ದು ಮೈನಸ್ y ಆಯ್ತು, ಇದು ಪ್ಲಸ್ 5x ಇದ್ದಿದ್ದು ಇದು ಮೈನಸ್ 5x ಆಗುತ್ತೆ. ಈಗ ಏನ್ ಮಾಡ್ಬೇಕಂತ ಹೇಳಿದ್ರ ಏನ್ ಮಾಡತ್ತೀವಿ, ಕೆಳಗತ್ತೀವಿ. ಇಲ್ಲ ಇಲ್ಲಿ ಏನ್ ಮಾಡತ್ತೀವಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಚಿಹ್ನೆ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಇವೆರಡು ಏನಾಗ್ಬಿಡ್ತಾವೆ, ಈಗ ಕ್ಯಾನ್ಸಲ್ ಹಾಕುವ, ಒಂದಕ್ಕೊಂದು ವರ್ಧಿಸ್ತಾವು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಐತಿ, ಇಲ್ಲೇ ಪ್ಲಸ್ ಚಿಹ್ನೆ ಸಂಬಂಧ ಇಲ್ಲ. ಈಗ ಇದೇನಾಗೈತಿ, ಮೈನಸ್ y. ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಮಾಡ್ಬೇಕು, ಕಳಿಬೇಕು. 3y ಒಳಗ 1y ಅನ್ನ ಕಳೆದ್ಬಿಟ್ರೆ ಎಷ್ಟು ಉಳಿದಿತ್ತು ನಿಮ್ಗ, 2y. ಚಿಹ್ನೆಯನ್ನ ಪ್ಲಸ್ ಇಟ್ಕೊಂತೀವಿ, ಯಾಕಂತಂದ್ರ ದೊಡ್ಡ ಸಂಖ್ಯೆ 3 ಆಗೈತಿ. ಹೌದಾ, ಇಲ್ಲೇ 1 ಐತಿ, 3 ಐತಿ, 3 ದೊಡ್ಡ. ಆ 3 ಹಿಂದೆ ಒಂದು ಚಿಹ್ನೆ ಯಾವ್ದು, ಪ್ಲಸ್. ಹಿಂಗಾಗಿದೆ ಪ್ಲಸ್ 2y ಹಾಕತಿ ಇಸ್ ಈಕ್ವಲ್ ಟು ಇಲ್ಲೇ ಪ್ಲಸ್ ಐತಿ, ಇಲ್ಲೇ ಮೈನಸ್ ಐತಿ. 7 5 ಕಳಿಬೇಕು. 7 5 ಕಳೆದ್ರೆ ಎಷ್ಟು ಉಳಿದಿತ್ತು ನಮ್ದು, 2. ಚಿಹ್ನೆ ಏನಾಗಿರುತ್ತೆ, ಪ್ಲಸ್ ಆಗಿರುತ್ತೆ, ಯಾಕಂದ್ರೆ 7 ದೊಡ್ಡ ಸಂಖ್ಯೆ, ಅದ್ರ ಹಿಂದೆ ಪ್ಲಸ್ ಐತಿ. ಈಗ 2y ಇಸ್ ಈಕ್ವಲ್ ಟು 2 ಉಳಿತು. ವಾಯ್ನ ಬೆಲೆ ಏನಾಗುತ್ತೆ, ಈಗ ಈ ಕಡೆ ಕಳಿಸ್ಕೊಂಡ್ಬಿಟ್ರೆ ಗುಣಾಕಾರ ಇದ್ದು ಈ ಕಡೆ ಬಂದು ಭಾಗಾಕಾರ ಆಗುತ್ತೆ. 2 ಒಂದೇ 2. ಹಾಗಾಗಿ ಏನ್ ಬರ್ತೈತಿ, ವಾಯ್ನ ಬೆಲೆ 1. ವಾಯ್ನ ಬೆಲೆ ಸಿಕ್ ನಮ್ಗ y ಇಸ್ ಈಕ್ವಲ್ ಟು 1. ಇಲ್ಲಿ ಬರಿಬೋದ 1 ಸಿಕ್ ನಮ್ಗೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಸಮೀಕರಣಗಳನ್ನ 1 ಮತ್ತು 2 ಅಂತ ತಗೊಂಡು y ಇಸ್ ಈಕ್ವಲ್ ಟು 1 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಈ ವಾಯ್ನ ಬೆಲೆ ಏನ್ ಮಾಡ್ಬೇಕು, ನಾವು ಒಂದೊಳಗ ಸಮೀಕರಣ 1ರಾಗ ಹಾಕ್ಬೇಕ, 2ನೇ ಸಮೀಕರಣದೊಳಗ ಅದು ಹಾಕ್ಬೇಕು. ಈಗಿಲ್ಲ ಯಾವ್ದು ಸಮೀಕರಣ 1 ತಗೊಂಡಿ ನಾನು ಅದನ್ನ ಬರ್ಕೋತೀನಿ. 2x ಪ್ಲಸ್ 3y ಇಸ್ ಈಕ್ವಲ್ ಟು 7 ಅಂತ ಐತಿ. ಅದ್ರೊಳಗ ನಾ ಏನ್ ಮಾಡ್ತೀನಿ, ಈಗ ವಾಯ್ನ ಬೆಲೆಯನ್ನ ತುಂಬ್ತೇನೆ. 2x ಪ್ಲಸ್ 1 ಇಸ್ ಈಕ್ವಲ್ ಟು 7. ವಾಯ್ನ ಬೆಲೆದಾಗ ಏನ್ ಹಾಕ್ಬಿಟ್ಟೆ, ನಾನೀಗ 1 ಬೆಲೆಯನ್ನ ಆದೇಶ ಮಾಡೀನಿ, ತುಂಬೇನಿ. ಈಗ 3 ಒಂದೇ 3. 2x ಪ್ಲಸ್ 3 ಇಸ್ ಈಕ್ವಲ್ ಟು 7. ಎಕ್ಸ್ ನ ಬೆಲೆ ಏನಾಗುತ್ತೆ, ಈಗ 2x ಹಂಗ ಇಟ್ಕೋಬೇಕು. ಈಗ ಪ್ಲಸ್ 3 ಈ ಕಡೆ ಕಳಿಸ್ಬಿಟ್ರ 7 ಮೈನಸ್ 3. 7ರಲ್ಲಿ 3 ಹೋದ, 7 3 ಏನ್ ಉಳಿತೈತಿ, 4 ಉಳಿತೈತಿ. 2x ಇಸ್ ಈಕ್ವಲ್ ಟು 4 ಐತಿ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗತ್ತಪ್ಪ ಅಂತಂದ್ರ 4/2. ಈ ಗುಣಾಕಾರ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗತ್ತದ, ಭಾಗಾಕಾರ ಆಗತ್ತ. 2 ಒಂದೇ 2, 2 4. ಹಾಗಿದ್ರ ಎಕ್ಸ್ ನ ಬೆಲೆ ಎಷ್ಟು ಉಳಿತು ನಮ್ಗ, ಮೇಲೆ ಬರೀತೀನಿ. ಎಕ್ಸ್ ಇಸ್ ಈಕ್ವಲ್ ಟು 2 ಉಳಿತು. ಎಕ್ಸ್ ನ ಬೆಲೆ ಏನ್ ಉಳಿತು, ಎಕ್ಸ್ ಇಸ್ ಈಕ್ವಲ್ ಟು 2. ಇಷ್ಟೇನಾಗಿತ್ತು ಅಂತ ಹೇಳಿದ ಈ ವರ್ಧಿಸುವ ವಿಧಾನದ 2ನೇ ಟೈಪ್. 2ನೇ ಮಾದರಿ ಏನಾಗಿತ್ತು ಅಂತಂದ್ರೆ ಈ ರೀತಿಯಾಗಿತ್ತು. ವರ್ಧಿಸುವ ವಿಧಾನದಾಗ ನಾವು ಫಸ್ಟ್ ಯಾವ್ದು ನೋಡಿದ್ವಿ, ಹಿಂದಿನ ವಿಡಿಯೋದಾಗ ನೋಡಿದ್ವಿ. ಇದು ಈ ರೀತಿಯಾಗಿತ್ತು. ಚಿಹ್ನೆಗಳು ಏನಿರ್ತಿದ್ವು, ಸಮ ಇದ್ದಾಗ
ಸಹಗುಣಕಗಳು ಸೇಮ್ ಇದ್ದು ಚಿಹ್ನೆಗಳು ಸಮ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಅದನ್ನ ವ್ಯವಕಲನ ಮಾಡಬೇಕು. ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಇದು ಈಸಿಯಾಗಿ ಏನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಆಯ್ತಾ? ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಟ್ಟಿರ್ತೀನಿ, ಅದರ ಆನ್ಸರ್ ಅನ್ನ ನೀವೇನ್ ಹೇಳೋದ ಕಾಮೆಂಟ್ ಮಾಡ್ರಿ. ಓಕೆ, ನಿಮ್ಗೆ ಏನ್ ಹೇಳಿದೆ, ಒಂದು ಎಕ್ಸಾಂಪಲ್ ಅನ್ನ ನಿಮ್ಗೆ ಸಾಲ್ವ್ ಮಾಡಕ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲ ಇತ್ತು. ಯಾವ ರೀತಿ ಅಂತ ಹೇಳಿದ್ರೆ ವರ್ಜಿಸುವ ವಿಧಾನದೊಳಗೆ ಬರುವಂತ ಎರಡನೇ ಟೈಪ್ ಕ್ವಶನ್ ಈ ರೀತಿ ಇತ್ತು. 3x - y = 15 ಮತ್ತು 2x - y = 5. ಏನ್ ಮಾಡ್ರಿ ಅಂತ ಹೇಳಿದ್ರೆ ವರ್ಜಿಸುವ ವಿಧಾನದ ಮೂಲಕ ಈಗೇನ್ ವಿಡಿಯೋದ ನೋಡಿದ್ರಿ ಅದೇ ರೀತಿ ಇದನ್ನ ಬಿಡಿಸಿ x ಮತ್ತು y ನ ಬೆಲೆಗಳನ್ನ ಏನ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಯಾರು ಕರೆಕ್ಟ್ ಆನ್ಸರ್ ಅನ್ನ ಕಾಮೆಂಟ್ ಮಾಡ್ತೀರಿ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು.